ಎಲ್ಲ ಕುಟುಂಬದವರೇ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ಸೊ ನಿಮ್ಮ ಮನೆ ಮಗಳು ಪುಷ್ಪ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಏನೇನೆಲ್ಲ ವೀಡಿಯೋಗಳು ಬರುತ್ತೆ ಫಾಲೋ ಮಾಡಿ. ಇವತ್ತು ಬಂದು ನಾನು ಒಂದು ವೆಜಿಟೇಬಲ್ ಬಿರಿಯಾನಿ ತೋರಿಸೋಣ ಅಂತ ಬಂದಿದ್ದೀನಿ. ಅದು ಬಂದು ಮಡಿಕೆನಲ್ಲೇ. ಸೊ ಯಾವ ಥರ ಮಾಡೋದು ಏನದು, ಸೊ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ. ಮೊದಲನೇದಾಗಿ ನಾನು ಇವತ್ತು ವೆಜಿಟೇಬಲ್ ಬಿರಿಯಾನಿ ಮಾಡ್ತಾ ಇರೋದು ಈ ಮಡಿಕೆಲೆ. ಈ ಮಡಿಕೆ ನಿಮಗೆ ಬೇಕು ಅಂದರೆ ನಾನು ಇದನ್ನು ಬಂದು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಬೇಕು ಅಂದರೆ ನೀವು ತೊಗೋಬೋದು, ಲಿಂಕ್ ಶೇರ್ ಮಾಡಿರ್ತೀನಿ. ಸೊ ಇವತ್ತು ಈ ಮಡಿಕೆಲ್ಲ ನಾನು ವೆಜಿಟೇಬಲ್ ಪಲಾವ್ ಮಾಡಿ ತೋರಿಸ್ತೀನಿ. ಸೊ ನೋಡಿ, ಅದಕ್ಕೆ ಬೇಕಾಗಿರೋವಂಥ ಒಂದು ಸಾಮಗ್ರಿಗಳು ಇಲ್ಲಿ ಬಂದು ನಾನು 1 ಇಡಿಯಷ್ಟು ಪುದೀನ ತೊಗೊಂಡಿದ್ದೀನಿ, ಹಾಗೆ 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಶುಂಠಿ ತೊಗೊಂಡಿದ್ದೀನಿ, ಹಾಗೆ ತೆಂಗಿನಕಾಯಿ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಹಾಗೆ ಇಲ್ಲಿ ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಇಲ್ಲಿ ಇಷ್ಟು ಮಸಾಲೆ ನಾನು ತೊಗೊಂಡಿದ್ದೀನಿ. ಇಲ್ಲಿ ಯಾವುದೇ ಥರ ಸ್ಪೈಸಿ ಐಟಮ್ ತೊಗೊಂಡಿಲ್ಲ. ಸೊ ಬೇಗ ಸುಲಭನಾಗಿ ಮಾಡೋದು, ಟೇಸ್ಟಿಯಾಗಿ ಮಾಡೋ ಒಂದು ವೆಜಿಟೇಬಲ್ ಬಾತ್, ನಾನು ವೆಜಿಟೇಬಲ್ ಬಿರಿಯಾನಿ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಬಂದು ನಾನಿಲ್ಲಿ ಸ್ಪೈಸಿ ಐಟಮ್ ಏನೇ ತೊಗೊಂಡಿದ್ದೀನಿ ನೋಡಿ. ಸೊ ಪಲಾವ್ ಎಲೆ 2 ಚಕ್ರ ಮತ್ತು ಒಂದು 3 ಲವಂಗ ಮತ್ತು ಚಕ್ಕೆ, 2 ಏಲಕ್ಕಿ ಫ್ಲೇವರ್ ತೊಗೊಂಡಿದ್ದೀನಿ. ಇಷ್ಟೇ ಫ್ಲೇವರ್ ನಾನು ತೊಗೊಂಡಿರೋದು. ಸೊ ಇದ್ರ ಜೊತೆಗೆ ಬಂದು ನಾನಿಲ್ಲಿ 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ 1 ಈರುಳ್ಳಿ ತೊಗೊಂಡಿದ್ದೀನಿ, ಕ್ಯಾರೆಟ್ 2 ತೊಗೊಂಡಿದ್ದೀನಿ, 1 ಗೆಡ್ಡೆಕೋಸು, ಸ್ವಲ್ಪ ಹುಳ್ಳಿಕಾಯಿ, ಹಾಗೆ ಸ್ವಲ್ಪ ಬಂದು ಇಲ್ಲಿ ಬಟಾಣಿ ತೊಗೊಂಡಿದ್ದೀನಿ. ಸೊ ಇಷ್ಟು ತರಕಾರಿ ನಾನು ಇಲ್ಲಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನೊಂದು ಕಾಲಿಫ್ಲವರ್ ಕೂಡ ತೊಗೊಂಡಿದ್ದೀನಿ. ಸೊ ನೋಡ್ಬೋದು. ಸೊ ಪಲಾವ್ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ತೊಗೊಂಡು ನಾನು ಆಗಲೇ ಬಿಸಿನೀರಲ್ಲಿ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಮಾಡೋ ವಿಧಾನ, ಸೊ ನಾನು ಬಂದಿಲ್ಲಿ ಆಯಿಲ್ ತೊಗೊಂಡಿದ್ದೀನಿ. ಸೊ ಆಯಿಲ್ ಬಂದಿಲ್ಲಿ ಒಂದು 50 ml ತೊಗೊಂಡಿದ್ದೀನಿ. ಯಾಕೆ ನಾನು ಸ್ವಲ್ಪ ಆಯಿಲ್ನ ಸ್ವಲ್ಪ ಕಮ್ಮಿಯಾಗಿ ಯೂಸ್ ಮಾಡ್ತೀನಿ, ಹಾಗಾಗಿ ನಾನು ತೊಗೊಂಡಿರೋ ಆಯಿಲ್ ಇಷ್ಟು ತೊಗೊಂಡಿದ್ದೀನಿ. ಸೊ ನಾನು ತೊಗೊಂಡಿರೋ ಅಂಥ ಒಂದು ಮಸಾಲೆ ಸಾಮಗ್ರಿಗಳನ್ನು ಈ ಒಂದು ಬ್ಲೆಂಡರಲ್ಲೇ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಒಂದು ಪೇಸ್ಟ್ ಥರ ಮಾಡ್ಕೋಬೇಕು. ಹಾಗೆ ಈ ಎಣ್ಣೆ ಕಾಯ್ದಿದೆ, ನಾನು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಹಾಗೆ ಬಂದು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಬಂದು ವೆಜಿಟೇಬಲ್ ಬಿರಿಯಾನಿಗೆ ತುಂಬ ಟೇಸ್ಟ್ ಕೊಡೋ ಅಂಥ ಸೊ ಇದು ಬಂದು ಸೋಂಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ ಬಂದು ನಾನು ತೊಗೊಂಡಿರೋ ಅಂಥ ಒಂದು ಸ್ಪೈಸಿ ಐಟಮ್ನು ಹಾಕ್ಕೊತಾ ಇದ್ದೀನಿ. ಸೊ ನೋಡ್ಬೋದು, ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಹಾಗೆ ಬಂದು ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇವಾಗ ಒಂದೊಂದೇ ಪದಾರ್ಥಗಳು ಹಾಕ್ಕೊತೀನಿ. ಸೊ ಫಸ್ಟು ಇಲ್ಲಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ, ಹಾಗೆ ಬಂದು ನವಿಲುಕೋಸು ಹಾಕ್ತಾಯಿದ್ದೀನಿ, ಹಾಗೆ ಬಂದು ಬಟಾಣಿ, ಸೊ ಹಾಗೆ ಹುರುಳಿಕಾಯಿ. ಸೊ ಎಲ್ಲ ಥರ ವೆಜಿಟೇಬಲ್ಲು ನಾನು ತೊಗೊಂಡಿರೋದನ್ನ ನಾನು ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೌಲ್ ಟೊಮೊಟೊ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ನಾನು ತೊಗೊಂಡಿರೋ ಅಂಥ ಒಂದು ಸಾಮಗ್ರಿಗಳೆಲ್ಲ ನೀಟಾಗಿ ರುಬ್ಕೊಂಡಿದ್ದೀನಿ. ನಿಜವಾಗ್ಲೂ ಈ ಬಿರಿಯಾನಿ ಹೇಗಿರುತ್ತೆ ಅಂದರೆ, ನೀವು ಒಂದ್ಸಲ ತಿಂದರೆ ಮತ್ತೆ ಮಾಡ್ಕೊಂಡು ತಿಂತೀರ. ಯಾಕೆ ನಾನು ತೋರಿಸ್ತಾ ಇರೋದು ಸಿಂಪಲ್ ರೆಸಿಪಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ತರಕಾರಿ ಎಲ್ಲ ಬಂದು ಸೊ ಆಲ್ರೆಡಿ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ. ಇವಾಗ ತರಕಾರಿ ಎಲ್ಲ 3/4 ಭಾಗ ಬೆಂದಿದೆ. ಸೊ ನಾನು ಇವಾಗ ಇಲ್ಲಿ ಕಟ್ ಮಾಡಿಕ್ಕಿರೋ ಅಂಥ ಒಂದು ಹೂಕೋಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಹೂಕೋಸು ತುಂಬಾ ಬೇಗ ಸಾಫ್ಟಾಗಿ ಬೆಂದೋಗುತ್ತೆ. ಸೊ ಅದು ಬಾಯಿ ಸಿಕ್ಕಿರೋ ಚೆಂದ ವೆಜ್ ಬಿರಿಯಾನಿಲೇ. ಸೊ ಹಾಗಾಗಿ ನಾನು ಲಾಸ್ಟಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದ್ರ ಜೊತೆಗೆ ರುಬ್ಬಿರೋ ಅಂಥ ಒಂದು ಮಸಾಲೆ ಹಾಕ್ತಾಯಿದ್ದೀನಿ. ತುಂಬ ಗಮ್ಮಂತ ಪರಿಮಳ ಬರ್ತಾ ಇದೆ. ಇವಾಗ ಬಂದು ಇಲ್ಲಿ ಮಸಾಲೆ ಎಲ್ಲ ಹಾಕಿದ್ದೀನಿ. ಸೊ ಇವಾಗಲೇ ನಾನು ಪಿಂಕ್ ಸಾಲ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಮ್ಮಲ್ಲಿ ಡೈಲಿ ಯೂಸ್ ಮಾಡೋದಿದೆ ಸಾಲ್ಟು. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಮಾತ್ರ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ತರಕಾರಿಗೆಲ್ಲ ಚೆನ್ನಾಗಿ ಬೇಗ ಹಿಡಿಯುತ್ತೆ, ಉಪ್ಪು ಟೇಸ್ಟಿಯಾಗಿರುತ್ತೆ ಅಂತ. ಇವಾಗ ತರಕಾರಿಯಲ್ಲೇ ಬಂದಿದೆ. ಸೊ ನಾನು ಇವಾಗ ಇದಕ್ಕೆ ನೆನೆಸ್ಕೊಂಡಿರೋ ಅಕ್ಕಿ, 1 ಗ್ಲಾಸ್ ಅಕ್ಕಿನ ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಸೊ ಈ ಅಕ್ಕಿನ ನಾನು ಇಲ್ಲಿ ಈ ಒಂದು ಮಸಾಲೆ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಬಂದು ಇವಾಗ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 1 ಗ್ಲಾಸ್ ಕ್ವಾಂಟಿಟಿಗೆ ನೀವು 2 ಗ್ಲಾಸ್ ನೀರು ತೊಗೊಂಡ್ರೆ ಸಾಕು. ಯಾವಾಗಲೂ ಅಷ್ಟೇ, ನೀವು ಓಪನ್ನಾಗಿ ಆದರೂ ಮಾಡಿ ಪಲಾವು, ಇಲ್ಲಾಂದರೆ ನೀವು ಒಂದು ಕುಕ್ಕರಲ್ಲಾದರೂ ಮಾಡಿ, ಹೇಗಾದರೂ ಮಾಡಿದ್ರು ಸರಿ. ನೀವು ಅಳತೆ ಬಂದು ನೋಡಿ, ಈ ಥರ 1 ಗ್ಲಾಸಲ್ಲಿ ನಾನು ಅಕ್ಕಿ ತೊಗೊಂಡಿದ್ರೆ ಸೊ 2 ಗ್ಲಾಸ್ ನೀರು ತೊಗೊಂಡ್ರೆ ಸೂಪರಾಗಿ ಬರುತ್ತೆ ಬಿರಿಯಾನಿ. ನೀವೇ ಮತ್ತೆ ಮಾಡಿಸ್ಕೊಂಡು ತಿಂತೀರೋ ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿ, ಇಲ್ಲಿ ನಾನು 1 ಗ್ಲಾಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಇದ್ರೊಳಗೆ ಬಂದು 3/4 ಗ್ಲಾಸ್ ಹಾಕ್ತಾಯಿದ್ದೀನಿ. ಇನ್ನು 1/4 ಭಾಗ ಏನಾಗ್ತೀನಿ, ನಾನು ವೀಡಿಯೋ ಸ್ಕಿಪ್ ಮಾಡ್ದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಇವಾಗ ನೋಡ್ಬೋದು
ಈ ಒಂದು ವೆಜ್ ಬಿರಿಯಾನಿ ಕುದೀತಾ ಇದೆ. ಸೊ ಕುದಿಬೇಕಾದ್ರೆ ನಾನಿಲ್ಲಿ ಬಂದು ಸೊ ನನ್ನ ಒಂದು ಪ್ರಾಡಕ್ಟು ಪುಷ್ಪ ಈಜಿಗೋ ಕಂಪ್ನಿಯಿಂದ ಮಾಡಿರೋ ದೇಸಿ ತುಪ್ಪ. ಇದು ಬಂದು ಪ್ಯೂರ್ ದೇಸಿ ತುಪ್ಪ, ಯಾವುದೇ ಕಲಬೆರಕೆ ಇಲ್ದಿರೋ ತುಪ್ಪ. ಸೊ ಬೆಣ್ಣೆ ಕಾಯಿಸಿ ನಾನೇ ಮಾಡೋ ಅಂಥ ತುಪ್ಪ. ನೀವು ಹೋಗ್ಬಿಟ್ಟು ನನ್ನ ಒಂದು ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ಬೋದು, ಪುಷ್ಪ ಬ್ಯೂಟಿ ಟಿಪ್ಸ್ ಅಂತ. ಅಲ್ಲಿ ಕೂಡ ಈ ತುಪ್ಪನ ಸೇಲು ಕೂಡ ಹಾಕಿದ್ದೀನಿ. ಸೊ FSSAI ಸರ್ಟಿಫಿಕೇಟ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ವೆಯ್ಟ್ ಲಾಸ್ಗೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ತುಪ್ಪ. ಸೊ ನಾನು ಇವಾಗ ಬಂದು ಈ ಒಂದು ತುಪ್ಪನ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ತುಪ್ಪನ ಸೊ ನಾನಿಲ್ಲಿ ಈ ಒಂದು ಕುದೀತಾ ಇರೋ ಒಂದು ಮಸಾಲೆಗೆ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಆವಾಗಲೇ ನಾನು ನೀರು ಕಮ್ಮಿ ಹಾಕಿದ್ದೆ. ಸೊ ನೀರು ಬದಲು ಏನೋ ಒಂದು ಪದಾರ್ಥ ಮಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ. ಮೊಸರು ಹಾಕೋದ್ರಿಂದ ಪಲಾವು ಬಂದು ಉಡುಬುಡಿಯಾಗುತ್ತೆ, ಒಂದಕ್ಕೊಂದು ಅನ್ನ ಅಂಟ್ಕೊಳ್ಳಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ಮೊಸರು ಹಾಕಿದ್ರೆ. ಹಾಗಾಗಿ ನಾನು ವೆಜ್ ಬಿರಿಯಾನಿಗೆ ಸೊ ನಾನಿಲ್ಲಿ ಬಂದು ಮೊಸರು ಒಂದು 3 ಸ್ಪೂನ್ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು, ಒಂದು 3 ಸ್ಪೂನ್ ಮೊಸರು ಆ್ಯಡ್ ಮಾಡಿರ್ತಾ ಇದ್ದೀನಿ. ನೋಡಿ ಇವಾಗ ಕುದೀತಾ ಇದೆ. ಇವಾಗ ನಾನು ಬಂದು ಉರಿನ ತುಂಬ ಕಮ್ಮಿ ಮಾಡಿದ್ದೀನಿ. ಕಮ್ಮಿ ಮಾಡಿ ಈ ಒಂದು ಮುಚ್ಚಳನ ಫುಲ್ ಕ್ಲೋಸ್ ಮಾಡ್ತೀನಿ. ಸೊ ಇದು ಬಂದು ಹಬೆನಲ್ಲೇ ಬೇಯುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಅದು ಮಡಿಕೆನಲ್ಲಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ನೋಡ್ಬೋದು ವೆಜ್ ಬಿರಿಯಾನಿ ಹೇಗಾಗಿದೆ ಅಂತ. ಸೊ ಇದಕ್ಕೆ ಲಾಸ್ಟ್ ನಾನಿಲ್ಲಿ ಒಂದು ನಿಂಬೆ ಹಣ್ಣಿನ ರಸನ ಸೊ ನೋಡಿ 1 ಸ್ಪೂನ್ ಆಗೋಷ್ಟು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಆಗಿರೋ ವೆಜ್ ಬಿರಿಯಾನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಸಿಂಪಲ್ಲಾಗಿ ಮಾಡ್ಬೋದು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮ್ಮ ಮನೆ ಮಗಳು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.